ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರ ಅಂತ. ಇಮ್ಮಡಿ ಅಪ್ಲಿಕೇಶನ್ ಯೂಟ್ಯೂಬ್ ಚಾನಲ್ ಇಂದ ಇವತ್ತಿನ ವಿಷಯ ಏನಂದ್ರೆ 2020 ಹಿಡಿದು ಇಲ್ಲಿ ಗಂಟ ತುಂಬಾ ಕಡೆ ಮೈಸೂರು, ಮಂಡ್ಯ ಡಿಸ್ಟಿಕ್ ಅಲ್ಲಿ ಯಾಕೆ ಕೋಮು ಗಲಭೆಗಳು ಜಾಸ್ತಿ ಆಗ್ತಾ ಇದೆ ಅಂತ ವಿಷಯ ಬಗ್ಗೆ, ಇದಕ್ಕೆ ರಿಯಲ್ ರೀಸನ್ ಏನು, ಇದರ ಕಾರಣ ಎಂದಿಕೆ, ಇದರ ಕಾರಣ ಧರ್ಮನ ಇಲ್ಲ ರಾಜಕೀಯ ಕೃತಂತಿಗಳ ಅನ್ನೋದ ತಿಳ್ಕೊಳಕ್ ಹೋಗೋಣ. ಲೆಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಮ್ಮಡಿ ಪುಲಿಕೇಶಿ. ಈ ವಿಷಯ ಶುರುವಾಗೋದು ಫೆಬ್ರವರಿ 2021ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಮಂಡ್ಯ ಕೆಲವು ಭಾಗಗಳಲ್ಲಿ ರೇರ್ ಅರ್ತ್ ಮೆಟೀರಿಯಲ್ಸ್ ಆದಂತ ಲಿಥಿನಂ 1700 ಟನ್ಸ್ ಅವ್ರಿಗೆ ಇರೋದು ಗೊತ್ತಾಗುತ್ತೆ. ಈ ಲಿಥಿನಂ ಅಂದ್ರೆ ಏನು, ರೇರ್ ಅರ್ತ್ ಮೆಟೀರಿಯಲ್ಸ್ ಅಂದ್ರೆ ಏನು ಅಂತ ಸಪರೇಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಲಿಥಿನಂ ಅನ್ನ 1700 ಟನ್ಸ್ ಮಂಡ್ಯ ಡಿಸ್ಟಿಕ್ ಅಲ್ಲಿ ಅವ್ರಿಗೆ ಇರೋದು ಪತ್ತೆ ಆಗುತ್ತೆ. ಯಾವಾಗ ಮಂಡ್ಯ ಡಿಸ್ಟಿಕ್ ಅಲ್ಲಿ ರೇರ್ ಅರ್ತ್ ಮೆಟೀರಿಯಲ್ ಅಂತ ಲಿಥಿನಂ ಇದೆ ಅಂತ ಸೆಂಟ್ರಲ್ ಗೌರ್ಮೆಂಟ್ಗೆ ಗೊತ್ತಾಯ್ತು, ಆಗ ಅವರ ಮೊದಲ ಮಾಡಿದ ಕೆಲಸನೇ ಧರ್ಮ ರಾಜಕಾರಣ. ಯಾಕಂದ್ರೆ ಮಂಡ್ಯ ಡಿಸ್ಟಿಕ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪ್ರಭಾವ ಇಲ್ದಿರಂತ ಕಾರಣಕ್ಕಾಗಿ ಹಿಂಗಾರು ಮಾಡಿ ಅಲ್ಲಿ ಪ್ರಭಾವ ತಗೊಂಡು ಆ ಲಿಥಿನಂ ಅನ್ನು ಆಚೆ ತೆಗಿಬೇಕು ಅನ್ನೋ ನಿರ್ಧಾರ ಮಾಡಿದ್ದ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದ್ದೆ ಧರ್ಮದ ರಾಜಕಾರಣ. ಈ ಧರ್ಮದಿಂದ ಆ ಧರ್ಮ, ಆ ಧರ್ಮದಿಂದ ಈ ಧರ್ಮಕ್ಕೆ ಕಿಡಿಯನ್ನು ಮಾಡಿ ಜನರನ್ನು ಒಡೆದು ಅಲ್ಲಿ ಪ್ರಭಾವ ಹೊಡಿಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡ್ತು. ಇದೇ ಕಾರಣಕ್ಕಾಗಿ ಮಂಡ್ಯ ಡಿಸ್ಟಿಕ್, ಮೈಸೂರು ಡಿಸ್ಟಿಕ್ ಅಲ್ಲಿ ಅತಿ ಹೆಚ್ಚು ಕಾಲದಿಂದ ಈ ಕೋಮು ಗಲಭೆಗಳು ಎಲ್ಲ ಆಗಕ್ಕೆ ಕಾರಣವೇ ಇದು. ತನ್ನ ಪಕ್ಷ ಯಾರೇ ನಿಲ್ಲಿಸಿದ್ರು ಕೂಡ ಅಲ್ಲಿ ಗೆಲ್ಲೋದು ಕಾಂಗ್ರೆಸ್ ಅಂತ ಅರಿತಿದ್ದ ಸೆಂಟ್ರಲ್ ಗೌರ್ಮೆಂಟ್ ಅವರು ಅವಾಗ ಮಾಡಿದ್ದ ಪ್ಲಾನೇ JDS ಜೊತೆ ಮೈತ್ರಿ ಮಾಡಿಕೊಂಡ್ರು. ರಾಜ್ಯ ರಾಜಕಾರಣದಲ್ಲಿ ಇದ್ದಂಥ ಕುಮಾರಸ್ವಾಮಿ ಅವರನ್ನು ಆ ಜಾಗದಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಅವ್ರನ್ನ ಸೆಂಟ್ರಲ್ ಮಿನಿಸ್ಟರ್ ಆಗಿ ಮಾಡಿದ್ರು. ಇದನ್ನ ಅರಿಯದ ಜನರು ನೆಮ್ಮದಿ ಶಾಂತಿಯಾಗಿದ್ದಂಥ ಮಂಡ್ಯದಲ್ಲಿ ಈಗ ಧರ್ಮದ ಕಿಡಿ ಹಚ್ಚಿದೆ. ಆಗಾಗ ಈ ಧರ್ಮ ಆ ಧರ್ಮ ಕೋಮು ಗಲಭೆಗಳು ನಡೀತಾನೆ ಇರ್ತದೆ. ಇದೇ ಇವತ್ತಿನಷ್ಟು ವಿಡಿಯೋ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ